ಸಿದ್ದರಾಮಯ್ಯ ಆಯ್ತು, ಈಗ ಸಚಿವರ ಸರದಿ. ಮೈಸೂರು ಒಡೆಯರ್ ಕೊಡುಗೆಗಳಿಗೆ ಇದೆಯಂತ ಮರ್ಯಾದೆ ಕೊಡ್ತಾ ಇದಾರಪ್ಪ ಇವರೆಲ್ಲ. ಕಾಂಗ್ರೆಸ್ ಸಚಿವರು ಮುಖಂಡರಿಗೆ ಒಡೆಯರು ಅಂತಂದ್ರೆ ಅದ್ಯಾಕಷ್ಟು ಸಿಟ್ಟು ಮೈಸೂರು ಒಡೆಯರು ಅಂತಂದ್ರೆ ಕೆಆರ್ಎಸ್ನ ಇತಿಹಾಸವನ್ನೇ ತಿರುಚುವಷ್ಟರ ಮಟ್ಟಿಗಿನ ಸಿಟ್ಟ. ಕೆಆರ್ಎಸ್ ಇತಿಹಾಸ ಕೆದಕಿ ಸಚಿವ ಮಹದೇವಪ್ಪ ದೊಡ್ಡದೊಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ. ಮಹದೇವಪ್ಪ ಅವರ ಹೊಸ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತೆ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು. ಆದರೆ ಇವತ್ತು ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯವಿಲ್ಲ ಅಂತೆ. ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಇಂಥದ್ದೊಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಎಚ್.ಸಿ. ಮಹದೇವಪ್ಪ. ಇಡೀ ನಾಡು ಬೆಳಗಿದ ನೂರಾರು ಬೃಹತ್ ಯೋಜನೆಗಳಿಗೆ ತಮ್ಮ ಬದುಕನ್ನೇ ಒಂದು ರೀತಿಯಲ್ಲಿ ತ್ಯಾಗ ಮಾಡಿದಂತಹ, ಬದುಕನ್ನು ಸವೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನ ಇದೊಂದು ರೀತಿ ಅವಮಾನ ಅಲ್ವಾ ಅವರಿಗೆ? ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಎಚ್.ಸಿ. ಮಹದೇವಪ್ಪ ಇವತ್ತು ಹೊಸದೊಂದು ಇತಿಹಾಸವನ್ನ ಬರೀತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ನೀಡಿದ್ದಾರೆ ಮೈಸೂರಿಗೆ ಅಂತ ಹೇಳೋದ್ರ ಮುಖಾಂತರ ಒಂದು ಕ್ಷುಲ್ಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು. ಈಗ ಮತ್ತೆ ಇನ್ನೋರ್ವ ಸಚಿವ ಈ ರೀತಿ ವಿವಾದ ಹುಟ್ಟುಹಾಕಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನೋ ಗುರುಗಳೇ ನೋಡಿದ್ರ ನೀವು ಕುಮಾರು ನೋಡಿದ್ರಲ್ಲ, ಫಸ್ಟ್ ಹಾಕೋರು ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡು ಕೇಳ್ಕೊಂಡಿದ್ರಲ್ಲ ಅವರು. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ. ಈ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಆಯ್ತು, ಈಗ ಸಚಿವರ ಸರದಿ. ಮೈಸೂರು ಒಡೆಯರ್ ಕೊಡುಗೆಗಳಿಗೆ ಇದೆಯಂತ ಮರ್ಯಾದೆ ಕೊಡ್ತಾ ಇದಾರಪ್ಪ ಇವರೆಲ್ಲ. ಕಾಂಗ್ರೆಸ್ ಸಚಿವರು ಮುಖಂಡರಿಗೆ ಒಡೆಯರು ಅಂತಂದ್ರೆ ಅದ್ಯಾಕಷ್ಟು ಸಿಟ್ಟು ಮೈಸೂರು ಒಡೆಯರು ಅಂತಂದ್ರೆ ಕೆಆರ್ಎಸ್ನ ಇತಿಹಾಸವನ್ನೇ ತಿರುಚುವಷ್ಟರ ಮಟ್ಟಿಗಿನ ಸಿಟ್ಟ. ಕೆಆರ್ಎಸ್ ಇತಿಹಾಸ ಕೆದಕಿ ಸಚಿವ ಮಹದೇವಪ್ಪ ದೊಡ್ಡದೊಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ. ಮಹದೇವಪ್ಪ ಅವರ ಹೊಸ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತೆ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು. ಆದರೆ ಇವತ್ತು ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯವಿಲ್ಲ ಅಂತೆ. ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಇಂಥದ್ದೊಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಎಚ್.ಸಿ. ಮಹದೇವಪ್ಪ. ಇಡೀ ನಾಡು ಬೆಳಗಿದ ನೂರಾರು ಬೃಹತ್ ಯೋಜನೆಗಳಿಗೆ ತಮ್ಮ ಬದುಕನ್ನೇ ಒಂದು ರೀತಿಯಲ್ಲಿ ತ್ಯಾಗ ಮಾಡಿದಂತಹ, ಬದುಕನ್ನು ಸವೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನ ಇದೊಂದು ರೀತಿ ಅವಮಾನ ಅಲ್ವಾ ಅವರಿಗೆ? ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಎಚ್.ಸಿ. ಮಹದೇವಪ್ಪ ಇವತ್ತು ಹೊಸದೊಂದು ಇತಿಹಾಸವನ್ನ ಬರೀತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ನೀಡಿದ್ದಾರೆ ಮೈಸೂರಿಗೆ ಅಂತ ಹೇಳೋದ್ರ ಮುಖಾಂತರ ಒಂದು ಕ್ಷುಲ್ಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು. ಈಗ ಮತ್ತೆ ಇನ್ನೋರ್ವ ಸಚಿವ ಈ ರೀತಿ ವಿವಾದ ಹುಟ್ಟುಹಾಕಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನೋ ಗುರುಗಳೇ ನೋಡಿದ್ರ ನೀವು ಕುಮಾರು ನೋಡಿದ್ರಲ್ಲ, ಫಸ್ಟ್ ಹಾಕೋರು ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು,
ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡು ಕೇಳ್ಕೊಂಡಿದ್ರಲ್ಲ ಅವರು. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ. ಈ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಸಿದ್ದರಾಮಯ್ಯ ಆಯ್ತು, ಈಗ ಸಚಿವರ ಸರದಿ. ಮೈಸೂರು ಒಡೆಯರ್ ಕೊಡುಗೆಗಳಿಗೆ ಇದೆಯಂತ ಮರ್ಯಾದೆ ಕೊಡ್ತಾ ಇದಾರಪ್ಪ ಇವರೆಲ್ಲ. ಕಾಂಗ್ರೆಸ್ ಸಚಿವರು ಮುಖಂಡರಿಗೆ ಒಡೆಯರು ಅಂತಂದ್ರೆ ಅದ್ಯಾಕಷ್ಟು ಸಿಟ್ಟು ಮೈಸೂರು ಒಡೆಯರು ಅಂತಂದ್ರೆ ಕೆಆರ್ಎಸ್ ನ ಇತಿಹಾಸವನ್ನೇ ತಿರುಚುವಷ್ಟರ ಮಟ್ಟಿಗಿನ ಸಿಟ್ಟ. ಕೆಆರ್ಎಸ್ ಇತಿಹಾಸ ಕೆದಕಿ ಸಚಿವ ಮಹದೇವಪ್ಪ ದೊಡ್ಡದೊಂದು ವಿವಾದ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತೆ. ಮಹದೇವಪ್ಪ ಅವರ ಹೊಸ ಇತಿಹಾಸದ ಪ್ರಕಾರ ಟಿಪ್ಪು ಸುಲ್ತಾನ್ ಅಂತೆ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು. ಆದರೆ ಇವತ್ತು ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯವಿಲ್ಲ ಅಂತೆ. ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಕೊಟ್ಟಿರ್ತಕ್ಕಂಥ ಹೇಳಿಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನದಂದು ಇಂಥದ್ದೊಂದು ವಿವಾದವನ್ನು ಹುಟ್ಟು ಹಾಕಿದ್ದಾರೆ ಎಚ್.ಸಿ. ಮಹದೇವಪ್ಪ. ಇಡೀ ನಾಡು ಬೆಳಗಿದ ನೂರಾರು ಬೃಹತ್ ಯೋಜನೆಗಳಿಗೆ ತಮ್ಮ ಬದುಕನ್ನೇ ಒಂದು ರೀತಿಯಲ್ಲಿ ತ್ಯಾಗ ಮಾಡಿದಂತಹ, ಬದುಕನ್ನು ಸವೆಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆಯ ದಿನ ಇದೊಂದು ರೀತಿ ಅವಮಾನ ಅಲ್ವಾ ಅವರಿಗೆ? ಸುಪ್ರಸಿದ್ಧ ಕೆಆರ್ಎಸ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಎಚ್.ಸಿ. ಮಹದೇವಪ್ಪ ಇವತ್ತು ಹೊಸದೊಂದು ಇತಿಹಾಸವನ್ನ ಬರೀತಾ ಇದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಈ ಹಿಂದೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚು ಕೊಡುಗೆ ನೀಡಿದ್ದಾರೆ ಮೈಸೂರಿಗೆ ಅಂತ ಹೇಳೋದ್ರ ಮುಖಾಂತರ ಒಂದು ಕ್ಷುಲ್ಲಕ ವಿವಾದವನ್ನ ಸೃಷ್ಟಿ ಮಾಡಿಕೊಂಡಿದ್ರು. ಈಗ ಮತ್ತೆ ಇನ್ನೋರ್ವ ಸಚಿವ ಈ ರೀತಿ ವಿವಾದ ಹುಟ್ಟುಹಾಕಿದ್ದಾರೆ. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದ್ರ ನೀವು ಕುಮಾರು ನೋಡಿದ್ರಲ್ಲ, ಫಸ್ಟ್ ಹಾಕೋರು ಧೈರ್ಯನೆಲ್ಲ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನ ಹೊಡಿತದೆ. ಎರಡು ಕೇಳ್ಕೊಂಡಿದ್ರಲ್ಲ ಅವರು. ಇವತ್ತು ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟ್ ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು. ಫಸ್ಟ್ ಅಡಿಗಲ್ಲು ಹಾಕಿರೋದೇ. ಈ ಬಗ್ಗೆ ಸಂಸದ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ.